ನನ್ ಮಗ ಕರ್ದಿದ್ದಾನೆ, ಬಂದಿದ್ದೀರಾ. ನಿಮ್ ಮಗಳನ್ನ ಮಗುನ ನೋಡಿದ್ರಲ್ಲ, ನೋಡಿದಾಯ್ತು ತಾನೆ, ಹೋಗ್ತಾ ಇರಿ. ಮೇಡಮ್, ನೀವ್ ಯಾವ್ದೋ ವಿಷಯನ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ. ಕಲ್ಕಿ ಶಾಲಿನಿ ಯಾಕ ನಿರ್ಧಾರಕ್ಕೆ ಬಂದ್ರು ಅನ್ನೋದು ನಿಮ್ಗೋ ಗೊತ್ತು. ಅದನ್ ಮನ್ಸಲ್ಲಿ ಇಟ್ಕೊಂಡು ಈಗ ಗಮ್ಯನ ಮನೆ ಕಳ್ಸೋದಿಲ್ಲ ಅಂತಿದ್ದೀರಲ್ಲ. ನೋಡಿ, ನಾನು ಅವಳ ಮನೆ ಕರ್ಕೊಂಡು ಹೋಗ್ಲೇಬೇಕು. ಏಯ್, ಯಾರ್ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯಾ? ನಿಮ್ ಮುಂದೆನೆ ನಿಂತು ಮಾತಾಡ್ತಾ ಇದ್ದೀನಿ. ರಾಧಿಕಾ, ನೀನ್ ಸ್ವಲ್ಪ ಸುಮ್ಮನೆ ಇರು. ಯಾಕೆ ಬೀಗ್ತಿ ಅವ್ರು ಹೀಗ್ ಮಾತಾಡ್ತಾ ಇದ್ದೀರಾ? ಗಮ್ಯನಿಗೆ ಮೊದಲನೇ ಬಾಣಂತನ ತವ್ರ ಮನೇಲಿ ಮಾಡೋದು ಸಂಪ್ರದಾಯ ತಾನೆ. ನೀವ್ ಸುಮ್ನೆ ನಿಂತ್ಕೊಳ್ಳಿ. ಅಲ್ಲ, ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ ಮನೆ ಹೆಣ್ಮಕ್ಳು ಯಾರಾದ್ರೂ ಸಂಪ್ರದಾಯದ ಪ್ರಕಾರ ಮದ್ವೆ ಆಗಿದಾರಾ? ನೀವೇ ಹೇಳಿ. ಮದುವೆನೇ ಸಂಪ್ರದಾಯದ ಪ್ರಕಾರ ಇಲ್ಲ ಅಂದ್ಮೇಲೆ ಈ ಬಾಣಂತನ ಎಲ್ಲ ಯಾಕೋ? ಸುಮ್ನೆ ಹೋಗಿ. ಅಮ್ಮ, ಮಗು ನೆತ್ಕೋ, ಬಾ ಹೋಗೋಣ. ಏ ಗಮ್ಯ, ನೀನೇನಾದ್ರೂ ಈ ಮನೆ ಹೊಸಲು ದಾಟ್ ಹೋದ್ರೆ ಮತ್ತೆ ಈ ಮನೆಗೆ ನಿನಗೆ ಎಂಟ್ರಿ ಇಲ್ಲ. ಗಮ್ಯ, ನೀನೇನ್ ಯೋಚನೆ ಮಾಡ್ಬೇಡ. ಈ ಬೆದರಿಕೆ ಎಲ್ಲ ಮದ್ವೆಗಿಂತ ಮುಂಚೆ ಓಕೆ, ಇವಾಗಲ್ಲ. ಈಗ ನಿನಗೆ ಮಗು ಆಗಿದೆ, ಈ ಮನೆ ವಾರಸ್ದಾರಿಣಿ ಬಂದಿದ್ದಾಳೆ. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಇದನ್ನ ನಿನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಅಮ್ಮ, ಕರ್ಕೊಮ್ಮ, ಬಾ ಬಾ. ನಡೀರಿ ದೊಡ್ಡಪ್ಪ. ಬನ್ನಿ. ಏಯ್ ನಿಂತ್ಕೊಳ್ಳಿ. ಏಯ್ ವಿಘ್ನೇಶ್, ಏನು ನೀನ್ ಹೆಂಡತಿ ಹೋಗ್ತಾ ಇದ್ದಾಳಲ್ಲೋ? ಕರಿಯೋ ಅವಳನ್ನ. ನಾನು ಹೇಳಿದ್ರು ಸುಮ್ನೆ ನಿಂತಿದೀಯಲ್ಲೋ? ಕರಿಯೋ ಅವಳನ್ನ.